ಬರಗಾಲ, ಡಿ ಕೆ ಶಿವಕುಮಾರ್ ಬಂದ, ಬರ ತಗೊಬಂದ ಅಂತ ಎಲ್ಲ ಕೆಲವರೆಲ್ಲ ಮಾತಾಡ್ತಾ ಇದ್ರು. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಇಡೀ ದೇಶದಲ್ಲಿ ಒಂದು ದೊಡ್ಡ ಬರ ಬರ್ತದೆ, ಇದೇನೋ ಒಂದು ಹೊಸ ವಿಚಾರ ಬರ್ತದೆ ಅಂತ ಹೇಳಿದ್ರು. ಇದು ಪ್ರಕೃತಿಯ ನಿಯಮ. 3 ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಇಂಥ ಪರಿಸ್ಥಿತಿ ಬಂತು. ಮೊನ್ನೆ ಎಲ್ಲ ಈಗ ನಮ್ಮ ಸೋಮಶೇಖರ್ ಹೇಳಿದಾಗೆ ಕಾವೇರಿ ಅಥಾರಿಟಿಯವರು ಆರ್ಡರ್ ಕೊಟ್ಟರು, ಬರೀ ನೀವು 3500 ಕ್ಯೂಸಿಕ್ ನೀರು ಬಿಡಿ ಅಂತ ಹೇಳಿದ್ರು. ಏನ್ ದೊಡ್ಡ ಗಲಾಟೆ, ದೊಡ್ಡ ಹೊಡೆದಾಟ, ಏನೇನು ಆರ್ಡರ್ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲ ನಮ್ಮ ರೈತರೆಲ್ಲ ಹೊಲದಲ್ಲೂ ನಿಂತಿದ್ರು, ಆಗುದಿಲ್ಲ ಅಂತ. ನಾನು ನಿನ್ನೆ ಹೇಳಿದೆ ಹುಷಾರಾಗಿ ಸ್ವಲ್ಪ ಪಕ್ಕಕ್ಕೆ ನಿಂತ್ಕೊಳ್ಳಿ, ಆಮೇಲೆ ನೀರು ಮಧ್ಯೆ ನಿಂತ್ಕೊಂಡು ಏನಾದ್ರು ಹೆಚ್ಚು ಕಮ್ಮಿ. ನಮ್ಮ ಅಜ್ಜಿನ ಹೋಗಿ ಕೇಳಿದೆ, ಅಜ್ಜಿ ಹೇಳಿದ್ರು ನಡಿ 3 ದಿನ ಆದ್ಮೇಲೆ ಉತ್ತರ ಸಿಗ್ತದೆ ನಿಮಗೆ ಅಂತೇಳಿ. ಇವತ್ತು ನೋಡಿದ್ರೆ 70,000 ಕ್ಯೂಸಿಕ್ಕು, 3,000-3,500 ಕ್ಯೂಸಿಕ್ ಅಂತ ಹೇಳಿದ್ರೆ 70,000 ಕ್ಯೂಸಿಕ್ಕು ಹರಿತಾ ಇದೆ ಅಂತೇಳಿ ಇವತ್ತು ಸಾಯಂಕಾಲ ನನ್ನ ಅಧಿಕಾರಿಗಳು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಹಂಗೆ ಅಲ್ಲಿ ಏನು ತೊಗರಿಲಿ ಇವತ್ತು ನಾನು ಇಟ್ಕೊಳ್ಳೋಣ ಅಂದ್ರೂ ನೀನು ಇಟ್ಕೊಳಕ್ ಆಯ್ತಲ್ಲ, ಇಲ್ಲ ಯಾರು ಇಟ್ಕೊಳ್ಳೋಣ ಅಂತಂದ್ರು ಅಡ್ಡ ನಿಂತ್ಕೊಂಡಾರೇನೋ ಅಂತ ಕೊಚ್ಕೊಂಡು ಹೊಂಟೋಯ್ತಾರೆ. ಸೊ ಹಂಗೆ ಪ್ರಕೃತಿ ಭಗವಂತನ ಕೃಪೆ ಯಾರ್ದು ಅಲ್ಲ. ಹಂಗೆ ಇವತ್ತು ರೇಣುಕರನ್ನ ನೀವೆಲ್ಲ ಸೇರಿ ಒಂದು ವಿಗ್ರಹಕ್ಕೆ, ರೇಣುಕನ ವಿಗ್ರಹಕ್ಕೆ, ರೇಣುಕನ ಇತಿಹಾಸ ನಾನು ನಿಮ್ಗೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ. ಇದೊಂದು ಎಲ್ಲ ವರ್ಗ, ಎಲ್ಲ ಜನಾಂಗಕ್ಕೂ ಕೂಡ ಮಾರ್ಗದರ್ಶನ ಮಾಡಿಕೊಂಡು ಇವತ್ತು ರೇಣುಕರು ಇವತ್ತು ಬಂದಿದ್ದಾರೆ. ನಾವೆಲ್ಲ ಪ್ರತಿಯೊಬ್ಬರು ಕೂಡ ದೇವರು ಮಕ್ಕಳು. ಬಸವಣ್ಣವ್ರು ಹೇಳ್ದಂಗೆ ಕಲ್ಲಲ್ಲೂ, ಮಣ್ಣಲ್ಲೂ, ಮರದಲ್ಲೂ ಎಲ್ಲ ಕಡೆ ದೇವರಿದ್ದಾನೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕನ ನಾವೇ ಒಂದು ಮಾತು ಹೇಳ್ತಾ ಇರ್ತೀನಿ. ಅದೇನರ್ಥ ಅಂತಂದ್ರೆ, ಅದು ಮರ ಇದೆಯಲ್ಲ, ಅದು ಸಂಸ್ಕೃತ ಬೇಡ, ಕನ್ನಡದಲ್ಲಿ ಅದು ಅರ್ಥ ಹೇಳ್ತೀನಿ. ಪರೋಪಕಾರ, ಅದನ್ನ ನೆನಪು ಮಾಡ್ತಾ ಇದೆ. ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾಹ, ಪರೋಪಕಾರಾಯ ಇದಂ ಶರೀರ. ಅಂದ್ರೆ ಈ ಮರ ಇದೆಯಲ್ಲ, ಈ ಮರ ಇದು ಸೌದೆ ಕೊಡ್ತದಂತೆ, ಹಸಿರು ಕೊಡ್ತದಂತೆ, ನೆರಳು ಕೊಡ್ತದಂತೆ, ಮರ ಕೊಡ್ತದಂತೆ, ಹಣ್ಣು ಕೊಡ್ತದಂತೆ, ಎಲ್ಲ ಕೊಡ್ತದಂತೆ. ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲವಂತೆ. ಈ ಹಸು ಕೂಡ, ಈ ಹಸು ಇದೆಯಲ್ಲ, ಅದು ಹಾಲು ಕೊಡ್ತದೆ, ಸಗಣಿ ಕೊಡ್ತದೆ, ಬೆಣ್ಣೆ ಕೊಡ್ತದೆ, ತುಪ್ಪ ಕೊಡ್ತದೆ, ಹೊಲ ಉಳ್ತದೆ, ನಮ್ಮ ಹೊತ್ಕೊಂಡು ಹೋಯ್ತದೆ, ಎಲ್ಲ ಮಾಡ್ತದೆ. ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ವಂತೆ. ಹಂಗೆ ನದಿ ಕೂಡ ಅದು ವೈಯಕ್ತಿಕವಾಗಿ ಅದಕ್ಕೇನು ನದಿಗೆ ಸ್ವಂತ ಇಲ್ಲ. ನನ್ನ ವ್ಯವಸಾಯಕ್ಕೆ, ಪ್ರಾಣಿ ಪಕ್ಷಿಗಳಿಗೆ ನೀರು, ಇಂಡಸ್ಟ್ರೀಸ್ ನೀರು, ನಿಮ್ಗೆ ನೀರು, ಬದುಕಿಗೆ ನೀರು, ಎಲ್ಲ ರಾಶಿಗಳಿಗೆಲ್ಲ ಕೂಡ ಆ ನೀರೇ ಆಧಾರ. ಸೊ ಆ ನದಿಗೆ ಸ್ವಂತಕ್ಕೇನೋ ಪ್ರಯೋಜನ ಇರುವಂತೆ. ಹಂಗೆ ಈ ಮನುಷ್ಯನ ದೇಹ ಕೂಡ ಕೊನೆಗೆ ನೀವು ಎಷ್ಟು ಸಂಪಾದನೆ ಮಾಡಿದ್ರೆ ಎಷ್ಟು ಊಟ ಮಾಡ್ತೀರಿ ನೀವು? ನಾನು ಎಷ್ಟು ಊಟ ಮಾಡ್ತೀನಿ, ನಾನು ಎಷ್ಟೇ ದೊಡ್ಡ ಶ್ರೀಮಂತ ಇರ್ಬೋದು, ನಾನು ಎಷ್ಟೇ ಬಡವ ಇರ್ಬೋದು, ಕೊನೆಗೆ 6 ಅಡಿ 3 ಅಡಿ, ಕೊನೆಗೆ ಒಂದಷ್ಟು ಊಟ. ಎಷ್ಟು ಊಟ ಏನು ಜಾಸ್ತಿ ಅಂತ ಹೇಳ್ಬಿಟ್ಟು ಕೊನೆಗೆ ಹೋಗಿ 1 kg ಸ್ವೀಟ್ ತಿನ್ನಕ್ಕಾಯ್ತಿದ್ದ ನನ್ನ ಕೈಲಿ? ಇಲ್ಲ ದಿನ 1 kg ಅಕ್ಕಿ ಊಟ ಮಾಡೋಕ್ಕಾಯ್ತಿದ್ದ? 100-200 ಗ್ರಾಮ್ ಅಕ್ಕಿಗೆ ನೀವೆಲ್ಲ ಸುಸ್ತಾಗಿ ಹೋಗ್ತೀರಿ. ಹಂಗೆ ಒಂದು ಹೆಚ್ಚು ಕಮ್ಮಿ ಒಂದು 5-6 ಸಾವಿರ ರೂಪಾಯಿ ಇಡೀ ನಿಮ್ಮ ತಿಂಗಳಿಗೆ ನಿಮ್ಮ ಜೀವನ ನಡೆದೋಗ್ತದೆ. ಸೊ ಹಂಗೆ ಮನುಷ್ಯ ಎಷ್ಟೇ ಮಾಡಿದ್ರು ಕೂಡ ತನ್ನ ಸ್ವಂತಕ್ಕಿರುವಂತೆ ಸಮಾಜಕ್ಕಂತೆ. ಹಂಗೆ ನೀವು ದುಡ್ಡು ಇಟ್ಕೊಂಡು ಕೂತ್ಕೋಬೇಡಿ, ಮಠಕ್ಕೆ ಸ್ವಲ್ಪ ಸರಿಯಾಗಿ ದುಡ್ಡು ಕೊಡಿ, ಮಠಕ್ಕೆ ಒಳ್ಳೆ ದುಡ್ಡಾಗಿ ಅದು ಉಳಿದು ದಾನ ಧರ್ಮ ಮಾಡಿ. ಈ ದಾನ ಧರ್ಮ ಮಾಡಿದ್ರೆ ಕೊನೆಗೆ ಶಾಶ್ವತವಾಗಿ ಉಳಿತದೆ, ನಿಮ್ಮ ಹೆಸರು ಇರ್ತದೆ. ನಿಮ್ಮ ಮಕ್ಕಳ ಕಾಲಕ್ಕೆ, ನಿಮ್ಮ ಅಪ್ಪ ಕಾಲಕ್ಕೆ ನಮ್ಮಪ್ಪ ಇಷ್ಟು ಕೊಟ್ಟ, ಈ ಮಠ ಕಟ್ಟ, ಈ ದೇವಸ್ಥಾನ ಕಟ್ಟ, ಈ ವಿಗ್ರಹ ಕಟ್ಕೊಟ್ಟ, ಈ ತೊಲೆ ಕಟ್ಟ, 3 ಅಡಿ ಜಾಗ ತಗೊಟ್ಟ, 6 ಅಡಿ ಜಾಗ ತಗೊಟ್ಟ, 1 ಎಕರೆ ಜಾಗ ಕೊಟ್ಟ ಅಂತೇಳಿ ಇತಿಹಾಸ ಪುಟದಲ್ಲಿ ನಿಮ್ಮ ಹೆಸರು ಶಾಶ್ವತವಾಗಿ ಇರ್ತದೆ. ಹಂಗೆ ನೀವು ಅದಕ್ಕೆ ಆ ಸಾಕ್ಷಿ ಗುಡ್ಡಗೆ ಭಾಗಿಯಾಗಿ ಅಂತೇಳಿ ತಮ್ಮ ಪ್ರಾರ್ಥನೆ ಮಾಡಿಕೊಂಡು, ಈ ರಾಜ್ಯದಲ್ಲಿ ನೀವೆಲ್ಲ ಕೂಡ ನೀವು ನಮಗೆ ಸಂಪೂರ್ಣವಾದ ಆಶೀರ್ವಾದ ಇರಬೇಕು, ಸಹಾಯ ಮಾಡಬೇಕು, ಶಕ್ತಿ ತುಂಬಬೇಕು. ಅವನು ಯಾರ ಕರ್ಕೊಂಡು ಹೋದಾಗ ಎಲ್ಲ ಮಾಡ್ದ ಅಂತೇಳಿ ಈಗ ನಾವೆಲ್ಲ ಎಷ್ಟೋ ಜನ ನೀವೆಲ್ಲ ಸೇರಿ ರಾಮನಿಗೆ ಪಾಪ ಇಟ್ಕೆ ಕಟ್ಟಿದ್ರಿ, ದುಡ್ಡು ಕಟ್ಟಿದ್ರಿ, ಮನೆಗೆ ಬಂದು ಅದೇನೋ ಅಕ್ಕಿ ಮಂತ್ರಾಕ್ಷತೆ ಎಲ್ಲ ಕೊಟ್ರು. ಈಗ ನೋಡಿದ್ರೆ ಏನಾಯ್ತು ನೋಡಿದ್ರಲ್ಲ ನೀವು. ನನ್ನ ಸುದ್ದಿಗೆ ಹೋಗುದಿಲ್ಲ, ಆದರೂ ನೀವು ಬಿಡಕ್ಕೆ ಹೋಗಬೇಡಿ, ನಮ್ಮನ್ನ ಕೈ ಬಿಡಬೇಡಿ. ಇಷ್ಟು ಮಾತ್ರ ಹೇಳಿ ತಮ್ಮ ಆಶೀರ್ವಾದ ಹೇಳಿ ಮತ್ತೊಮ್ಮೆ ಶ್ರೀಗಳ ಪಾದಗಳಿಗೆ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ನನ್ನನ್ನು ಸೋಮಶೇಖರ್ ಅವತ್ತು ಇಲ್ಲಿಗೆ ಕರ್ಕೊಂಡು ಬಂದು
ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ, ಶ್ರೀಗಳು ಭೇಟಿ ಮಾಡುವಂತ ಒಂದು ಭಾಗ್ಯ. ಪುರಂದರದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ನಿನ್ನೆ ಪ್ರಧಾನಮಂತ್ರಿ ಮುಂದೆ ಹೇಳಿದೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗ್ ಬಂದು ಇವತ್ತು ಶ್ರೀಗಳನ್ನ ಭೇಟಿ ಮಾಡಿ ಅವರ ಪಾದಗಳ ನಮಸ್ಕಾರ ಹೇಳಿ ಅವರ ಆಶೀರ್ವಾದ ಪಡೆದು ನಿಮ್ಮನ್ನು ಭೇಟಿ ಮಾಡುವಂತ ಒಂದು ಭಾಗ್ಯ ಸಿಗ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ನಮಸ್ಕಾರ.